is, ಈ ದಿನ ನಾನು ನಿಮಗೆ ಹೇಳ್ತಾ ಇರುವ ಸಂದೇಶ, when God gives you an opportunity, ದೇವರು ನಿಮಗೆ ಅವಕಾಶವನ್ನ ಕೊಡುವಾಗ don't lose that opportunity. ಆ ಒಂದು ಅವಕಾಶವನ್ನ ಕಳೆದುಕೊಳ್ಳಬೇಡಿ. சொல்லுங்க, what is the first thing? ಮೊದಲನೇ ಕಾರ್ಯ ಏನು? Never lose the opportunity. ಅವಕಾಶವನ್ನು ಕಳೆದುಕೊಳ್ಳಬೇಡ್ರಿ. ಎಲ್ಲರೂ ಬಾಯಿ ತೆರೆದು ಹೇಳ್ರಿ. ಎಲ್ಲರೂ ಬಾಯಿ ತೆರೆದು ಹೇಳ್ರಿ. ನಿಮಗೆ ಬಂದಂತ ಅವಕಾಶವನ್ನ ಕಳೆದುಕೊಳ್ಳಬೇಡ. ನಿಮಗೆ ಬಂದಂತ ಅವಕಾಶವನ್ನ ಕಳೆದುಕೊಳ್ಳಬೇಡ್ರಿ. Hallelujah. What is the second thing? ಎರಡನೇ ಕಾರ್ಯ ಏನು? Amen. Know what you answer. ನಿಮಗೆ ಏನು ಉತ್ತರ ಕೊಡಬೇಕನ್ನೋದು ಗೊತ್ತಿರಬೇಕು. Amen. Why it was painful to the king? ರಾಜನಿಗೆ ಅದು ಯಾಕೆ ದುಃಖವನ್ನು ಉಂಟು ಮಾಡಿತು? Because ಯಾಕೆಂದ್ರೆ she listened to someone. ಆಕೆ ಯಾರೋ ಒಬ್ಬರ ಆಲೋಚನೆ ಕೇಳಿದ್ಲು. சொல்றதெல்லாம் கவனிங்க. ನಾನು ಹೇಳೋದನ್ನ ಚೆನ್ನಾಗಿ கடவுள் உங்கள் முன்பதாக வந்து, ದೇವರು ನಿಮ್ಮ ಮುಂದೆ ಬಂದು, ஆண்டவர் உங்களுக்கு என்ன வேணும்னு கேட்டால், ದೇವರು ನಿನಗೆ ಏನು ಬೇಕು ಅಂತ ಕೇಳಿದ್ರೆ, நிறைய பேர் என்ன பண்ணிட்டு இருக்காங்க தெரியுமா? ನಾವು ಏನು ತಪ್ಪು ಮಾಡ್ತಾ ಇದೀವಿ ಗೊತ್ತಾ? Amen. We are not listening to the spirit of God within us. ನಮ್ಮೊಳಗಿರುವ ದೇವರಾತ್ಮನ ಸ್ವರವನ್ನ ನಾವು ಕೇಳ್ತಾ ಇಲ್ಲ. We are not listening to, amen, our conscience. ನಾವು ನಮ್ಮ ಮನಸಾಕ್ಷಿಯನ್ನ ನಾವು ಕೇಳ್ತಾ ಇಲ್ಲ. We are listening to the devil. ನಾವು ದುರಾತ್ಮದ ಮಾತನ್ನ ಕೇಳ್ತಾ ಇದ್ದೇವೆ. சொல்றது உங்களுக்கு புரியுதுங்களா? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? Herodias was a evil woman. ಹೆರೋದ್ಯಳು ಆಕೆ ದುಷ್ಟ ಸ್ತ್ರೀ. Hallelujah. Hallelujah. But this girl was not a evil one. She was an innocent one. ಆದ್ರೆ ಈ ಹುಡುಗಿ ಮುಗ್ಧಳಾಗಿದಂತ ಹುಡುಗಿ ಆಕೆ. Amen. But what wrong did she do? ಆಕೆ ಮಾಡಿದ ತಪ್ಪಾದ್ರೂ ಏನು? ಅವಳು ಪಣ್ಣದು. ಆಕೆ ತಪ್ಪು ಮಾಡಿದ್ದು. She received a evil counsel. ಆಕೆ ಹೋಗಿ ತಪ್ಪಾದ ಒಂದು ಆಲೋಚನೆಯನ್ನ ಕೇಳಿದ್ಲು. Amen. ಆವಿಯಾನವರು உங்களுக்கு ஒரு வாய்ப்பை கொடுத்தால், ದೇವರ ಆತ್ಮ ನಿಮಗೆ ಒಂದು ಅವಕಾಶವನ್ನ ಕೊಟ್ಟರೆ, God gives you an open door, ದೇವರು ನಿಮಗೆ ತೆರೆದ ದ್ವಾರವನ್ನು ಕೊಡುವಾಗ, Amen, what you need to do, ನೀವು ಮಾಡಬೇಕಾಗಿರೋದೇನು? surrender to God. ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳ್ರಿ. Ask the guidance of the Holy Spirit. ಪವಿತ್ರಾತ್ಮನ ಮಾರ್ಗದರ್ಶನಕ್ಕಾಗಿ ಕೇಳಿಕೊಳ್ಳ್ರಿ. God is asking you, he is not asking Herodias. ದೇವರು ನಿಮ್ಮನ್ನು ಕೇಳ್ತಾ ಇರೋದು ಹೆರೋದ್ಯಳನ್ನಲ್ಲ. எவ்வளவு பேர் ஆமென் சொல்லிருக்கீங்க? ಎಷ್ಟು ಜನ ಆಮೆನ್ ಅಂತೀರಾ? ஆண்டவர் உங்களுடைய ஆசையை கேட்கிறார் தவிர பிசாசுடைய ஆசையை வந்து நீங்க பேச ஆண்டவர் கேட்கல. ದೇವರು ನಿಮ್ಮ ಆಸೆಯನ್ನು ಕೇಳ್ತಾ ಇದ್ದಾರೆ ವಿನಃ ಸೈತಾನನ ಆಸೆಯನ್ನು ನಿಮ್ಮಿಂದ ಕೇಳ್ತಾ ಇಲ್ಲ. எவ்வளவு பேருக்கு நான் சொல்லுகிறது புரியுதுங்க? ನಾನು ಹೇಳೋದು ಎಷ್ಟು ಜನ ಕೇಳ್ತಾ ಇದ್ದೀರಾ? What are we doing? ನಾವು ಏನ್ ಮಾಡ್ತಾ ಇದ್ದೇವೆ? We are running. ನಾವು ಓಡ್ತೇವೆ. Amen. Listen to me. ನಾನು ಹೇಳೋದನ್ನ ಗಮನಿಸಿ. God speaks to you. ದೇವರು ನಿಮ್ಮೊಂದಿಗೆ ಮಾತನಾಡುವಾಗ, ನಾನು சொல்லுகிறதை காதுள்ளவர்கள் கேட்பார்களாக. ನಾನು ಹೇಳೋದನ್ನ ಕಿವಿ ಉಳ್ಳವನು ಕೇಳಲಿ. When God speaks to you, ದೇವರು ನಿಮ್ಮೊಂದಿಗೆ ಮಾತನಾಡುವಾಗ, you are called to sit and pray. ನೀವು ಕುಳಿತು ಪ್ರಾರ್ಥನೆ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. You are called to sit and listen to the spirit within you. ನೀವು ಕುಳಿತು ನಿಮ್ಮೊಳಗಿರುವ ದೇವರ ಆತ್ಮನ ಸ್ವರವನ್ನು ಕೇಳುವುದಕ್ಕಾಗಿ ಕರೆಯಲ್ಪಟ್ಟವರು. You are not called to run. ನೀವು ಓಡುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. I am telling you something. ನಾನು ನಿಮಗೆ ಏನೋ ಒಂದನ್ನು ಹೇಳ್ತಾ ಇದ್ದೇನೆ. Amen. Don't run when God speaks to you. ದೇವರು ನಿಮ್ಮೊಂದಿಗೆ ಮಾತನಾಡುವಾಗ ಓಡಬೇಡಿ. ಆಂಡವರೇ ನೋಡ பேசலன்னு சொல்றீங்களா? ದೇವರು ನನ್ನೊಂದಿಗೆ ಮಾತನಾಡಲಿಲ್ಲ ಅಂತ ಹೇಳ್ತೀರಾ? No, he is speaking to you every day and night. ಇಲ್ಲ, ಪ್ರತಿ ದಿನ ರಾತ್ರಿ ಹಗಲು ದೇವರು ನಿಮ್ಮೊಂದಿಗೆ ಮಾತನಾಡ್ತಲೇ ಇದ್ದಾರೆ. Amen. He has a mouth to speak, but you doesn't have a ear to hear. ಆತನಿಗೆ ಮಾತನಾಡಲಿಕ್ಕೆ ಬಾಯುಂಟು, ಆದ್ರೆ ಕೇಳುವುದಕ್ಕೆ ನಿಮ್ಮ ಬಳಿ ಕಿವಿ ಇಲ್ಲ. ನಿಮಗೆ ಕಾದು ಇಲ್ಲ. ನಿಮಗೆ ಕಿವಿ ಇಲ್ಲ. If you can listen his voice today, ನೀವು ಈ ದಿನ ಆತನ ಸ್ವರವನ್ನು ಕೇಳುವುದಾದ್ರೆ, what did God speak about the people of Israel? ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಏನನ್ನ ಮಾತನಾಡಿದರು? If you have ear to hear my voice, ನನ್ನ ಸ್ವರವನ್ನು ಕೇಳುವುದಕ್ಕೆ ನಿಮಗೆ ಕಿವಿ ಇರುವುದಾದರೆ, Amen, surrender, ಸಮರ್ಪಿಸಿರಿ, ಸಮರ್ಪಿಸಿರಿ. Amen. The evil thing that girl did was, ಆಕೆ ಮಾಡಿದ ಕೆಟ್ಟ ಕಾರ್ಯ ಏನಂದ್ರೆ, she ran to her, amen, ran to a person. ಆಕೆ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಓಡಿ ಹೋಗ್ತಾ ಇದ್ದಾಳೆ. ಯಾರ ಬಳಿಯಲ್ಲಿ ಹೋದ್ಲು? ಯಾರ ಬಳಿಯಲ್ಲಿ ಹೋದ್ಲು? ಯಾವ ವ್ಯಕ್ತಿ ಯೋಹಾನನ ಕೊಲ್ಲಬೇಕು ಅಂತ ಅನೇಕ ಪ್ರಯತ್ನಗಳನ್ನ ಮಾಡಿಯೂ ಕೂಡ ಕೊಲ್ಲಲಿಕ್ಕಾಗದೆ ಸೋತೋಗಿ ಬಿದ್ದಿದ್ಲು. ಯಾವ ವ್ಯಕ್ತಿ ಯೋಹಾನನ ಕೊಲ್ಬೇಕಂತ ಹೊಂಚು ಹಾಕ್ತಾ ಆಗದೆ ಸೋತು ಹೋಗಿದ್ಲು. She tried and tried several times to kill John because he was a direct voice from the Lord. ಆಕೆ ಅನೇಕ ಬಾರಿ ಯೋಹಾನನ್ನು ಕೊಲ್ಲಬೇಕಂತ ನೆನೆಸಿದಳು. ಯಾಕೆಂದ್ರೆ ಆತನು ದೇವರ ನೇರವಾದ ಸ್ವರವಾಗಿದ್ದನು. He was against her adultery. ಆಕೆ ಮಾಡುತ್ತಿದ್ದ ವ್ಯಭಿಚಾರಕ್ಕೆ ವಿರುದ್ಧವಾಗಿ ಆತನು ಮಾತನಾಡ್ತಿದ್ದನು. Against, amen, the evil powers. ಆ ಒಂದು ದುಷ್ಟಾತ್ಮಕ್ಕೆ ವಿರುದ್ಧವಾಗಿ ಆತ ನಿಂತಿದ್ದನು. ஆனால் அந்த துஷ்ட ஆவிகளுக்கு, ಆ ದುಷ್ಟ ಆತ್ಮಗಳಿಗೆ, amen, பிசாசு, amen, யோவானை கொல்லணும் எத்தனை முயற்சி
ముయற்சித்தாலும் ಸೈತಾನ್ ಯೋಹಾನ್ ಕೊಲ್ಲಬೇಕಂತ ದುಷ್ಟಾತ್ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು, ಆಮೆನ್, ಪ್ರಯತ್ನ பண்ணாலும், ಎಷ್ಟು ಪ್ರಯತ್ನ ಪಟ್ರು, ಆಮೆನ್, ಹೆರೋದಿಯಸ್ couldn't do anything. ಹೆರೋದ್ಯಳಿಂದ ಏನು ಕೂಡ ಮಾಡ್ಲಿಕ್ಕೆ She was ಆಗಿರಲಿಲ್ಲ. waiting for the opportunity. ಆಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ಲು. But sadly, ಆದ್ರೆ ದುಃಖದ ವಿಷಯ, amen, sadly, amen, ಕಾರ್ಯ. Herod asks the damsel, what do you want? ಆ ಹೆರೋದನು ನಾಟ್ಯ ಮಾಡಿದವಳು ನೋಡಿ ಕೇಳಿ, ನಿನಗೆ ಏನು ಬೇಕು? And this girl, ಆದ್ರೆ ಈ ಹುಡುಗಿ who found favor in the eyes of the king, ಆ ರಾಜನ ಕಣ್ಗಳಲ್ಲಿ ಒಂದು ದಯೆಯನ್ನು ಹೊಂದಿಕೊಂಡಂತ ಆ ಒಂದು ಹುಡುಗಿ, amen, ಯಾರನಾಗ, ನಾವು ಯಾರು? amen, who are we? ನಾವು ಯಾರು? We are the people who found favor in the sight of the King of Kings and the Lord of Lords. ರಾಜಾದಿ ರಾಜನು ಕರ್ತನಾದ ಕರ್ತನ ಕಣ್ಗಳಲ್ಲಿ ದಯೆ ಹೊಂದಿದವರು ನಾವು. எல்லாம் செய்ய வல்லமை உடையவர் ஒரு பக்கம், ಎಲ್ಲವನ್ನು ಮಾಡ್ಲಿಕ್ಕೆ ಸಮರ್ಥನಾದ ದೇವರು ಒಂದು ಕಡೆ, இன்னொரு பக்கத்திலே amen, எப்படியாவது அழிக்கணும்னு காத்துட்டு ஒண்ணும் பண்ண முடியாம நிக்கிற பிசாசுகள், ಇನ್ನೊಂದು ಕಡೆ ಎಲ್ಲವನ್ನು ಅಳಿಸಿ ಹಾಕ್ಬೇಕು ಅಂತೇಳಿ ಒಂಚು ಆಗ್ತಾ ಏನು ಮಾಡ್ಲಿಕ್ಕೆ ಆಗದೇ ಇರುವಂತ ದುಷ್ಟಾತ್ಮಗಳು ಒಂದು ಕಡೆ. மத்தியிலே, ಇದರ ಮಧ್ಯದಲ್ಲಿ amen, what is your role? ನಿಮ್ಮ ಒಂದು ಪಾತ್ರ ಏನು? What is your role? ನಿಮ್ಮ ಪಾತ್ರ ಏನು? With one decision, ನಿಮ್ಮ ಒಂದು ನಿರ್ಧಾರ, amen, you can please God. ನೀವು ದೇವರನ್ನ ಮೆಚ್ಚಿಸಬಹುದು. With one decision, ನಿಮ್ಮ ಒಂದು you can ನಿರ್ಧಾರದಿಂದ please the devil. ನೀವು ಆ ದುಷ್ಟಾತ್ಮಗಳನ್ನ ಮೆಚ್ಚಿಸಬಹುದು. சொல்றது எத்தனை பேருக்கு புரியுதுங்க? ನಾನು ಹೇಳದೆ ಎಷ್ಟು ಜನರಿಗೆ சொல்றது ಅರ್ಥವಾಗ್ತಿದೆ? எத்தனை பேருக்கு புரியுதுங்க? ನಾನು ಹೇಳದೆ ಎಷ್ಟು ಜನರಿಗೆ ಅರ್ಥವಾಗ್ತಾ ஓ ಇದೆ? சலோமி, ಸಲೋಮಿ, பக்கத்துல இருக்கிறவங்கள பார்த்து சொல்லுங்க, சலோமி, ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, ಸಲೋಮಿ, amen, உன்னுடைய ஒரே ஒரு முடிவு, ನಿನ್ನ ಒಂದೇ ಒಂದು ನಿರ್ಧಾರ, amen, can please God or please devil. ದೇವರನ್ನ ಮೆಚ್ಚಿಸಬಹುದು, ಇಲ್ಲ ಸೈತಾನ್ನ ಮೆಚ್ಚಿಸಬಹುದು. Amen, hallelujah. Hallelujah.